ಬೇಸಿಗೆ ಕಾಲದಲ್ಲಿ ಗ್ರಾಮೀಣ ಪ್ರದೇಶದ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ರಾಯಚೂರು ಜಿಲ್ಲಾ ಪಂಚಾಯತ್ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿ ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮೂಲಕ ರಾಜ್ಯದಲ್ಲಿಯೇ ಈ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ರಾಯಚೂರು ಜಿಲ್ಲೆಗೆ 1,10,00,000 ಮಾನವ ದಿನಗಳ ಗುರಿ ನೀಡಲಾಗಿತ್ತು. ಅದರಲ್ಲಿ 1,04,059 ದಿನಗಳನ್ನು ಮುಕ್ತಾಯಗೊಳಿಸುವ ಮೂಲಕ ರಾಯಚೂರು ಜಿಲ್ಲಾ ಪಂಚಾಯತ್ಗೆ ಬಹುಮಾನ ಘೋಷಿಸಲಾಗಿದೆ. ಉಳಿದಂತೆ ಬೆಳಗಾವಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳು ಕ್ರಮವಾಗಿ 2, 3, 4 ಹಾಗೂ 5ನೇ ಸ್ಥಾನ ಗಳಿಸುವಲ್ಲಿ ಯಶಸ್ವಿಯಾಗಿವೆ. ಅಲ್ಲದೆ ಮನ್ರೇಗಾ ಕೂಲಿ ಮೊತ್ತವನ್ನು 316ರಿಂದ 349 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಈ ಬಗ್ಗೆ ಕಾರ್ಮಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ. ಹಾಗಾಗಿ ಈ ಬಾರಿ ಗುಳೆ ಹೋಗುವುದನ್ನು ತಪ್ಪಿಸಲಾಗಿದೆ. ದೂರದರ್ಶನದೊಂದಿಗೆ ಕಾರ್ಮಿಕರಾದ ಮಲ್ಲಮ್ಮ ಮಕ್ಕಳನ್ನು ಶಾಲೆ ಬಿಡಿಸಿ ನಗರ ಪ್ರದೇಶಗಳಿಗೆ ಹೋಗಿ ಸಂಪಾದನೆ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆವು. ಈಗ ಮನ್ರೇಗಾ ಯೋಜನೆಯಿಂದ ಅದು ತಪ್ಪಿದ್ದು ಮಕ್ಕಳ ವ್ಯಾಸಂಗಕ್ಕೂ ಅನುಕೂಲವಾಗಿದೆ ಎಂದರು. ನಾವು ಬೆಂಗಳೂರು ಹೋಗೋದು ಬಿಟ್ಟಿವಿ. ನಮ್ಮ ಮಕ್ಕಳು ಶಾಲೆನೂ ಕರೆಕ್ಟಾಗಿ ಶಾಲೆಗೆ ಹೋಗಕತ್ತಿದ್ರು. ಮತ್ತು ದನಕರಗಳನ್ನು ಮನೆಯಲ್ಲಿ ಬೆಳೆಸಕತ್ತಿದ್ವಿ. ಅದರಲ್ಲಿಂದ ನಮಗೆ ಭಾಳ ಉಪಯೋಗ ಆಗ್ಯದ್ರಿ. ಮತ್ತೊಬ್ಬ ಕಾರ್ಮಿಕರಾದ ರಾಧಾ ಸ್ಥಳದಲ್ಲೇ ಉದ್ಯೋಗ ಸಿಗುತ್ತಿದ್ದು ಕೈತುಂಬ ಸಂಪಾದನೆ ಮಾಡುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅದರಿಂದ ನಮ್ಮ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಓದೋಕ್ಕೂ ಹೆಲ್ಪ್ ಆಗುತ್ತೆ. ನಾವು ಪಂಚಾಯತಿ ಮಟ್ಟದಲ್ಲಿ ಹೋಗಿ ನಮ್ಮ ಊರುಗಳ